10:15 ಆಗೈತಿ. 10:45 ಬಸ್ ಐತಿ. ಊರಿಗೆ ಹೋಗೋ ಎಕ್ಸೈಟ್ಮೆಂಟ್ ಲೆವೆಲ್ ಬ್ಯಾರೇನೇ ಐತಿ. ರೆಡಿ ಆಗಿಲ್ಲ ಅನ್ನೋದು ಗೊತ್ತೈತಿ, ಅರ್ಧ ಬ್ಯಾಗ್ ಪ್ಯಾಕ್ ಆಗೈತೆ ಅನ್ನೋದು ಗೊತ್ತೈತಿ. ಪ್ಯಾಕ್ ಮಾಡಿ ಅದು ಎಕ್ಸೈಟ್ಮೆಂಟ್ ಲೆವೆಲ್ನಾಗ ಜಡಿ ಹಾಕೊಂಡಿನಿ ಜಸ್ಟ್ ಬಿಕಾಸ್ ಟ್ರಾವೆಲಿಂಗ್ ಅಂತ ಹೇಳಿ. ಅಮ್ಮಗೆ ಒಂದು ಬಾಯ್ ಹೇಳಿದೆ, ಯಾಕಂದ್ರೆ ಲೇಟ್ ಆಗಿತ್ತು. ಪ್ರತೀಕ್ ಕರ್ಯಾಕೆ ಬಂದಿದ್ದ. ಪ್ರತೀಕ್ ಜೊತೆ 5 ಮಿನಿಟ್ಸ್ ಸ್ಪೆಂಡ್ ಮಾಡೋಷ್ಟೊತ್ತಿಗೆ ಬಸ್ ಬಂದ ಬಿಡ್ತ. ಪ್ರತೀಕ್ ಬಾಯ್ ಹೇಳಿ ಬಸ್ ಹತ್ತ ಬಿಟ್ಟೆ. ಒಬ್ಬಕ್ಕೆ ಟ್ರಾವೆಲ್ ಮಾಡತ್ತಿದ್ದೆ, ಸೊ ಸ್ವಲ್ಪ ನರ್ವಸ್ನೆಸ್ ಇತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಹೇಳಿ ಮಲ್ಕೊಂಡ ಬಿಟ್ಟೆ. ಧಾರವಾಡ್ಲಿಂತ್ರ ಬಿಟ್ಟಿದ್ದ ಬಸ್ ಸೀದಾ ಹೋಗಿ ಬೆಂಗಳೂರು ಸ್ಟಾಪ್ ಆದಾಗ ಎಚ್ಚರ ಆಗೈತಿ. ಸೊ ಹೋದ ಕೂಡ ಅಪ್ಪು ಸರ್ ನೋಡಿದ ಖುಷಿ ಬ್ಯಾರೇನ ಐತಿ. ವಿ ಮಿಸ್ ಯು ಅಪ್ಪು ಸರ್. ಹೋಗಿ ಸೀದಾ ಫ್ರೆಶ್ ಅಪ್ ಆದೆ, ಮಸ್ತ್ ರೆಡಿ ಆಗೇನಿ. ಸೀದಾ ನನ್ನ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ರಾಮೇಶ್ವರಂ ಕೆಫೆ ಹೋಗಿ ದೋಸಾ ತಿಂದೇನಿ, ಟೊಮೆಟೊ ಬಾತ್ ತಿಂದೇನಿ. ಒಂದು ಪುಟಾಣಿ ಜೊತೆ ಮಾತಾಡಿದೆ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೋತ ಜಯನಗರ ಹೋಗೇನಿ. ಅಲ್ಲಿಂದ ಮಸ್ತ್ ಜ್ಯೂಸ್ ಕುಡಿದೆ. ಅದಾದ್ಮೇಲೆ ಸ್ವಲ್ಪ ಬೆಂಗಳೂರು ವೈಬ್ಸ್ ಟ್ರೈ ಮಾಡಾಕತ್ತಿದ್ವಿ. ಆಟೋನಾಗ ಅಡ್ಡಾಡೋದು ಇದೆಲ್ಲ ಮಜಾ ಇರ್ತೈತಿ. ಬೆಂಗಳೂರಿನಾಗ ಎಕ್ಸ್ಪ್ಲೋರಿಂಗ್ ಮಾಡ್ಬೇಕು. ಬೆಂಗಳೂರಿನಾಗ ಅದು ಭಾಳ ಮಜಾ ಇರ್ತೈತಿ. ಸೊ ಸುಸ್ತಾಗಿ ವಾಪಸ್ ಮನೆಗೆ ಬಂದೇವಿ. ಆ್ಯಂಡ್ ದೆನ್ ಅಲ್ಲಿಂತ್ರ ನನ್ನ ಫೇವ್ರೇಟ್ ಪ್ಲೇಸಿಗೆ ಹೋಗ್ಬೇಕು, ಇಸ್ಕಾನ್. ಹರೇ ಕೃಷ್ಣ ಇಸ್ ಆಲ್ ಟೈಮ್ ಫೇವ್ರೇಟ್. ನಾ ಎಲ್ಲಿ ಹೋದ್ರು ಇದನ್ನ ಮೊಟ್ಟ ಮಿಸ್ ಮಾಡಂಗಿಲ್ಲ. ಮಸ್ತ್ ರಸಮಲಾಯಿ ತಿಂದೇನಿ, ಪ್ರಸಾದ ಆಹಾ ಸ್ವಾದ. ಸೊ ಹರೇ ಕೃಷ್ಣ ಅನ್ಕೋತ ಇವತ್ತಿನ ಡೇ ಇಲ್ಲೇ ಎಂಡ್ ಮಾಡೋಣಂತ. ಸಿಗೋಣಂತ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್.